ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ನಾನಿವತ್ತು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಈ ಬಿಸಿಬೇಳೆಬಾತ್ ಸ್ಪೆಷಾಲಿಟಿ ಏನು ಅಂದರೆ ಇದಕ್ಕೆ ಅಕ್ಕಿ ಹಾಕದೇ ಮಾಡ್ತಾ ಇರೋದು. ಮೊದಲಿಗೆ ನಾನಿಲ್ಲಿ 3/4 ಕಪ್ನಷ್ಟು ತೊಗರಿಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀರಿನಲ್ಲಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಯಾವ ಕಪ್ನಲ್ಲಿ ತೊಗರಿಬೇಳೆ ಹಾಕ್ಕೊಂಡಿದ್ದೀನೋ ಅದರಲ್ಲೇ 4 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಬೇಳೆ ನೆನೆಯೋಷ್ಟೊತ್ತಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವ್ಯಾವ ತರಕಾರಿ ನಿಮ್ಗೆ ಇಷ್ಟ ಅನ್ನೋದನ್ನೆಲ್ಲ ನೀವು ಹಾಕೋಬೋದು. ನಾನು ಮನೇಲಿ ಏನೇನಿತ್ತೋ ಅದನ್ನು ಮಾತ್ರ ಹಾಕಿದ್ದೀನಿ. ಒಂದು 12 ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2 ಕ್ಯಾರೆಟ್ ಕೂಡ. ಕ್ಯಾರೆಟ್ ಸಿಪ್ಪೆ ತೆಗೆದ್ಬಿಟ್ಟು ಬೀನ್ಸು ಕ್ಯಾರೆಟ್ ಎರಡೂ ಒಂದು ಅರ್ಧ ಇಂಚ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ತರಕಾರಿಗಳನ್ನ ಯಾವ ಸೈಜಲ್ಲಿ ಹೇಗೆ ಬೇಕೋ ನೀವು ಹಾಗೆ ಕಟ್ ಮಾಡಿ ಹಾಕ್ಕೋಬೋದು. ಕೆಲವರು ಉದ್ದುದಕ್ಕೆ ಹಾಕ್ತಾರೆ, ಕೆಲವರು ದಪ್ಪ ದಪ್ಪ ಹೋಳು ಹಾಕ್ತಾರೆ. ಸೊ ನಿಮಗೆ ಯಾವ ಥರ ಇಷ್ಟನೋ ಆ ಥರ ನೀವು ಮಾಡ್ಕೋಬೋದು. ಈಗ ಇದನ್ನು ಬೇಳೆ ಜೊತೆಗೆ ಹಾಕಿಬಿಟ್ಟು ಒಂದು 1/4 ಕಪ್ನಷ್ಟು ಕಡಲೆ ಬೀಜನ ನಾನು ಒಂದು 2 ಗಂಟೆ ಕಾಲ ಮುಂಚೆನೇ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ನೀರು ಚೆಲ್ಬಿಟ್ಟು ಬರೀ ಕಡಲೆ ಬೀಜನ ಮಾತ್ರ ಇದಕ್ಕೆ ಹಾಕೋತಾ ಇದ್ದೀನಿ. ನೀವಿನ್ನು ಬಟಾಣಿ ಅಂದರೆ ಒಣಗಿರೋ ಬಟಾಣಿ ಇರುತ್ತಲ್ಲ, ಅಂದರೆ ಹಸಿ ಬಟಾಣಿ ಅಲ್ಲ, ಸ್ವಲ್ಪ ಡ್ರೈ ಬಟಾಣಿ ಇರುತ್ತಲ್ಲ, ಅದನ್ನ ಕೂಡ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಒಂದು 2 ಗಂಟೆ ಕಾಲ ಮುಂಚೆ ಹಾಕ್ಕೋಬೋದು ಇದ್ರ ಜೊತೆಗೆ. ಇನ್ನು ಆಲೂಗೆಡ್ಡೆ, ಇನ್ನು ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ನೀವು ಹಾಕ್ಕೋಬೋದು. ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ. ನಾನು ಸಣ್ಣೂರಿನಲ್ಲಿ 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಮ್ಯಾಶ್ ಆಗಿಬಿಡುತ್ತೆ ತರಕಾರಿ ಅಂತ ಹೇಳಿ. ನೀವು ಹೇಗೆ ಬೇಳೆ ತರಕಾರಿಗಳನ್ನ ಬೇಯಿಸ್ಕೊತೀರೋ ಹಾಗೆ ಮಾಡ್ಕೋಬೋದು. ಈಗ ಬಿಸಿಬೇಳೆಬಾತ್ ಪುಡಿಗೆ ನಾನಿಲ್ಲಿ ಬಾಣಲಿಗೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 1/4 ಕಪ್ನಷ್ಟು ಕಡಲೆಬೇಳೆ, 1/4 ಕಪ್ನಷ್ಟು ಧನಿಯಾ, ಒಂದು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಫಸ್ಟು ಫ್ರೈ ಮಾಡಿ ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಅಲ್ಲ ಒಂದು 2 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ, ಒಂದು 4 ಏಲಕ್ಕಿ ಹಾಕಿ ಎಲ್ಲ ಚೆನ್ನಾಗಿ ಹುರಿದು ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ. ಹಾಗೆ ಕಲರ್ ಕೂಡ ಚೇಂಜ್ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಮತ್ತು ಅದೇ ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಕೈ ಹಿಡಿಯಷ್ಟು ಕರಿಬೇವು, ಒಂದು 1/4 ಕಪ್ನಷ್ಟು ಕೊಬ್ಬರಿನ ಹಾಕಿ ಅದನ್ನು ಕೂಡ ಹುರ್ಕೊಂಡು ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೀವು ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ನೀವು ಮಿಕ್ಸ್ ಮಾಡಿ ಹಾಕ್ಕೋಬೋದು. ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಕೂಡ ಖಾರ ಬೇಕು ಅಂದರೆ ಹಾಕ್ಕೋಬೋದು ಆ ಥರ. ಹಾಗೆಯೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಈಗ ನೋಡಿ ತರಕಾರಿ ಬೇಳೆ ಬೆಂದಿದೆ, ತರಕಾರಿ ಎಲ್ಲ ಮ್ಯಾಶ್ ಕೂಡ ಆಗಿಲ್ಲ, ಕ್ಲೀನಾಗಿ ಚೆನ್ನಾಗಿ ಹಾಗೆ ಹೋಳು ನಿಮಗೆ ಸಿಗುತ್ತೆ. ಈಗ ನಾನು ಇಲ್ಲಿ ಅದು ಬಿಸಿಬೇಳೆಬಾತ್ ಪುಡಿ ಇದು ಆರೋವರೆಗೂ ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿರೋ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಗೆಯೇ ಟೊಮೆಟೊನ ಯೂಸ್ ಮಾಡ್ತಾ ಇರೋದು. ಹುರ್ಕೊಂಡಿರೋದನ್ನೆಲ್ಲ ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಬೇಳೆಗಳನ್ನ. ಇದರ ಜೊತೆಗೆ ಒಂದು ಸ್ವಲ್ಪ ಇಂಗು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿಬಿಟ್ಟು ಅರಿಶಿನದ ಪುಡಿನ ಹಾಕಿ ಮಿಕ್ಸರ್ನಲ್ಲಿ ಇದನ್ನು ರುಬ್ಕೋತಾ ಇದ್ದೀನಿ. ತುಂಬ ನೈಸಾಗಿ ಪುಡಿ ಮಾಡೋದೇನು ಬೇಕಿಲ್ಲ, ಸ್ವಲ್ಪ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ಈ ಬಿಸಿಬೇಳೆಬಾತ್ಗೆ ನಾನು ಅಕ್ಕಿ ಬಳಸಿಲ್ಲ ಅಂತ ಹೇಳಿದೆಲ್ಲ, ಸೊ ಇದಕ್ಕೆ ಅಕ್ಕಿ ಬದಲಾಗಿ ನಾನು ನೈಲಾನ್ ಸಬ್ಬಕ್ಕಿನ ಬಳಸಿದ್ದೀನಿ. ಈಗ ತೊಗರಿಬೇಳೆ ತೊಗೊಂಡಿರೋ ಕಪ್ನಲ್ಲೇ 1 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ನಾನು ಒಂದು 3-4 ಗಂಟೆ ಕಾಲ ಮುಂಚೆನೇ ನೀರು ಹಾಕಿ ನೆನೆಸಿಟ್ಟಿದ್ದೆ. ಇಲ್ಲಿ ನೋಡಿ ಬಿಸಿಬೇಳೆಬಾತ್ ಪುಡಿ ಕೂಡ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ನಾನು ಬೇಯಿಸಿರೋ ಬೇಳೆ ಹಾಗೆಯೇ ತರಕಾರಿನೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ತಳದ ಪಾತ್ರೆ ಯೂಸ್ ಮಾಡಿದ್ರೆ ಬೆಟರ್, ಯಾಕಂದರೆ ಬೇಳೆ ಎಲ್ಲ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಒಂದು ಸಲ ನಾವು ಪುಡಿ ಹಾಕಿದ್ಮೇಲೆ. ಒಂದು 4 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೆಲ್ಲ ಕೂಡ ಹಾಕಿದ್ದೀನಿ. ಆಪ್ಷನಲ್ಲು ಬೆಲ್ಲ, ಬೇಕಿದ್ದರೆ ಹಾಕ್ಕೋಬೋದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನೆನೆಸಿಟ್ಟಿರುವಂತಹ ನೈಲಾನ್ ಸಬ್ಬಕ್ಕಿನ ನಾನಿಲ್ಲಿ ನೀರನ್ನ ಶೋಧಿಸ್ಕೊಂಡು ಬರೀ ಸಬ್ಬಕ್ಕಿನ ಮಾತ್ರ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೈಲಾನ್ ಸಬ್ಬಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ಸೊ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈಗ ಗ್ಯಾಸನ್ನು ಆನ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಇದನ್ನು ಬೇಯೋಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಪಾತ್ರೆ ನನಗೆ ಅಂಟ್ಕೊಳ್ಳುತ್ತೆ ಎಲ್ಲ ಕೆಳಗಡೆಗೆ ಅನಿಸ್ತು ಅಂತ ನಾನು ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡೆಲ್ಲ ಮತ್ತು 1 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಇದು ಕುದಿ ಬರ್ತಿದ್ದಂಗೆ ಇದಕ್ಕೆ ನೆನೆಸಿರುವಂತಹ
ಹುಣಸೆ ಹಣ್ಣನ್ನು ಕಿವುಚ್ಬಿಟ್ಟು ಅದರ ರಸ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕುದಿಯೋಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ತುಂಬ ಹೊತ್ತೇನು ಗಂಟೆಗಟ್ಟಲೆ ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಮೀಡಿಯಮ್ ಉರಿನಲ್ಲಿ ಕುದಿಸಿದ್ರೆ ಒಳ್ಳೆ ಘಮ ಬರುತ್ತೆ, ಅಷ್ಟು ಸಾಕು. ಸೊ ಪಕ್ಕದಲ್ಲಿ ನಾನು ಸ್ಟವ್ಗೆ ಇಟ್ಬಿಟ್ಟು ಅದನ್ನು ಕುದಿಯೋಕ್ಕೆ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಬಳಸಿದ್ದೀನಿ. ನೀವು ಬೇಕು ಅಂದರೆ ತುಪ್ಪ ಕೂಡ ಬಳಸ್ಕೋಬೋದು. ಎಣ್ಣೆ ಹಾಕಿ ಸಾಸಿವೆ, ಇಂಗು, ಹಾಗೆಯೇ ಒಂದು ಕೈ ಹಿಡಿಯಷ್ಟು ಗೋಡಂಬಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು, ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ದೊಣ್ಣಮೆಣ್ಸಿನ್ಕಾಯಿ ಹಾಕಿ ಅದನ್ನು ಕೂಡ ಒಂದು 2 ನಿಮಿಷ ಹುರ್ಕೊಂಡು, ಆಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕಿ ಎಲ್ಲ ಒಂದು ಸಲ ಹುರಿದುಬಿಟ್ಟು, ಇವೆಲ್ಲ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿದ್ದರೆ ಚೆನ್ನಾಗಿರಲ್ಲ. ಎಲ್ಲ ಹುರಿದ ಮೇಲೆ ಇದನ್ನು ಬಿಸಿಬೇಳೆಬಾತು ಕುದ್ದು ರೆಡಿಯಾಗಿದೆ. ಸೊ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ಉಪ್ಪು ಬೇಕಾ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ. ನೀರು ನಿಮಗೆ ನೀರಾಗಿ ಇಷ್ಟ ಆಗಿದ್ದರೆ, ಬಿಸಿಬೇಳೆಬಾತು ಸ್ವಲ್ಪ ನೀರಾಗಿರಬೇಕು ಅಂದರೆ 1 ಕಪ್ ಬದಲು 1.5 ಕಪ್ ಅಷ್ಟು ನೀರನ್ನು ಹಾಕೋಬೋದು. ನಾನು ಒಗ್ಗರಣೆ ಎಣ್ಣೆಲಿ ಮಾಡಿರೋದ್ರಿಂದ ಮೇಲ್ಗಡೆ ತುಪ್ಪ ಹಾಕ್ತಾಯಿದ್ದೀನಿ. ನೀವು ತುಪ್ಪದಲ್ಲೇ ಒಗ್ಗರಣೆ ಮಾಡಿದ್ರೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ.